ನೀವೆಷ್ಟೇ ಟ್ಯಾಲೆಂಟೆಡ್ ಆಗಿದ್ರೂ, ನಿಮಗೆ ಎಷ್ಟೇ ಸ್ಕಿಲ್ಸ್ ಇದ್ರೂ ಕೂಡ ಈ 9 ಮಿಸ್ಟೇಕ್ಸ್ನಲ್ಲಿ ಒಂದು ಮಿಸ್ಟೇಕ್ನ ನೀವು ಮಾಡಿದ್ರೂ ಕೂಡ ನಿಮ್ಮನ್ನು ಸೆಲೆಕ್ಟ್ ಮಾಡೋಕ್ಕೆ ತುಂಬ ಲೆಸ್ ಚಾನ್ಸಸ್ ಇರುತ್ತೆ. ಯಾಕಂತಂದರೆ ಇಂಟರ್ವ್ಯೂವರ್ ಆಲ್ಮೋಸ್ಟ್ ಡಿಫಾಲ್ಟ್ ಆಗಿಯೇ ನಿಮ್ಮ ಮೇಲೆ ಈ ಎಕ್ಸ್ಪೆಕ್ಟೇಷನ್ಸ್ನ ಇಟ್ಟಿರ್ತಾರೆ. ಈ 9 ಮಿಸ್ಟೇಕ್ಸ್ ನಾನು ಕವರ್ ಮಾಡಿದ್ದೀನಲ್ಲ, ಇದರಲ್ಲಿ ಯಾವ ಮಿಸ್ಟೇಕ್ನು ಕೂಡ ನೀವು ಮಾಡಬಾರ್ದು ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಬಟ್ ನಾವೇನಾದರೂ ಈ ಮಿಸ್ಟೇಕ್ನ ಮಾಡಿಬಿಟ್ರೆ ನಮಗಿಂತ ಒಂದು ಕಮ್ಮಿ ಟ್ಯಾಲೆಂಟೆಡ್ ಇದ್ರೂ ಕೂಡ ಅವ್ರನ್ನ ಸೆಲೆಕ್ಟ್ ಮಾಡೋಕ್ಕೆ ತುಂಬ ಚಾನ್ಸಸ್ ಇರುತ್ತೆ. ಸೊ ಈ ಮಿಸ್ಟೇಕ್ಸ್ ನಿಮ್ಮ ಜೊತೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ಮೊದಲನೇ ಮಿಸ್ಟೇಕ್ ಏನು ಅಂತಂದರೆ, ಡೋಂಟ್ ಬಿ ಲೇಟ್ ಇನ್ ದ ಇಂಟರ್ವ್ಯೂ. ಯಾಕಂತಂದರೆ ಇಂಟರ್ವ್ಯೂಗೆ ನೀವು ಲೇಟಾಗಿ ಹೋಗೋದ್ರಿಂದ ನೀವೇನು ಟ್ಯಾಲೆಂಟೆಡ್ ಅಲ್ಲ ಅಂತ ಏನಿಲ್ಲ. ನೀವು ಕಂಪ್ನಿ ಪೂರ್ತಿ ಆ ಕಂಪ್ನಿಯಲ್ಲಿ ಕೆಲಸ ಮಾಡೋ ಕಂಪ್ಲೀಟ್ ಟೈಮ್ ಪೀರಿಯಡ್ ಲೇಟಾಗೇ ಬರ್ತೀರಾ ಅಂತ ಏನಿಲ್ಲ. ಬಟ್ ಅವರಿಗೆ ಯಾವ ಥರ ಮೈಂಡ್ ಸೆಟ್ ಆಗುತ್ತೆ ಅಂತಂದರೆ, ಇವನು ಒಂದು 30 ಮಿನಿಟ್ಸ್ ಇಂಟರ್ವ್ಯೂಗೆ ಇಷ್ಟೊಂದು ಲೇಟಾಗಿ ಬರ್ತಿದೆ ಅಂತಂದರೆ ಇವನು ಲೈಫ್ ಲಾಂಗ್ ನಾವು ಒಂದು ಕಂಪ್ನಿನಲ್ಲಿ ಒಂದು ಒಳ್ಳೆ ಪೊಸಿಷನ್ ಕೊಟ್ಬಿಟ್ರೆ ಇವನು ಕರೆಕ್ಟಾಗಿ ಅಟೆಂಡ್ ಮಾಡ್ತಾನೆ, ಮೀಟಿಂಗ್ಸ್ನ ಕರೆಕ್ಟಾಗಿ ಅಟೆಂಡ್ ಮಾಡ್ತಾನೆ, ಟೈಮ್ ಸೆನ್ಸ್ ಇವನಿಗಿದೆ ಅಂತ ಹೆಂಗೆ ಜಡ್ಜ್ ಮಾಡ್ತಾರೆ ಅವರು ಅಲ್ವಾ. ಸೊ ಅವರು ನೀವು ಇಂಟರ್ವ್ಯೂಗೆ ಕರೆಕ್ಟ್ ಟೈಮ್ಗೆ ಇರಬೇಕು ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಮುಂಚೆನೇ ಹೋಗಿ ನಾವು ವೆಯ್ಟ್ ಮಾಡಿದ್ರೂ ಪರವಾಗಿಲ್ಲ, ಬಟ್ ಲೇಟಾಗಿ ಮಾತ್ರ ಇಂಟರ್ವ್ಯೂ ಒಳಗಡೆ ಹೋಗ್ಬಿಡ್ಬೇಡಿ. ಸೊ ಅದು ತುಂಬ ನೆಗೆಟಿವ್ ಇಂಪ್ಯಾಕ್ಟ್ನ ಕ್ರಿಯೇಟ್ ಮಾಡುತ್ತೆ. ಓಕೆನಾ. ಸೆಕೆಂಡ್ ಮಿಸ್ಟೇಕ್ ಏನು ಅಂತಂದರೆ, ಬಿ ಕ್ಲೀನ್ ಬಟ್ ಡೋಂಟ್ ಚೇಂಜ್ ಯುವರ್ ಸೆಲ್ಫ್. ಅಂದರೆ ನಾವು ಇಂಟರ್ವ್ಯೂಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ನಮ್ಮ ಬಿಯರ್ಡ್ ಫುಲ್ ಶೇವ್ ಮಾಡ್ಕೊಂಡು ಹೋಗ್ತೀವಿ ಅಥವಾ ಮೀಸೆ ತೆಗೆಸ್ಕೊಂಡು ಹೋಗ್ತೀವಿ. ಬಟ್ ಆಮೇಲೆ ನಮಗೆ ಕಂಫರ್ಟಬಲೇ ಇಲ್ದಂಗೆ ಒಂದು ಟೈಟ್ ಡ್ರೆಸ್ಸಸ್ನ ಹಾಕ್ಕೊಂಡು ಹೋಗೋದು, ಈ ಥರ ಎಲ್ಲ ಮಾಡಬೇಡಿ. ನಿಮಗೆ ಯಾವುದು ಕಂಫರ್ಟಬಲ್ ಆಗಿರುತ್ತೋ ಆ ಥರ ಹಾಕೊಂಡು ಹೋಗಿ. ಅದು ಜೊತೆಗೆ ಅದು ತುಂಬ ಕೇವಲವಾಗೂ ಇರಬಾರ್ದು. ನನಗೆ ಕಂಫರ್ಟಬಲ್ ಆಗೈತೆ ಅಂತ ಹೇಳ್ಬಿಟ್ಟು ಲೂಸ್ ಟಿ ಶರ್ಟ್ಸ್ನ ಹಾಕೊಂಡು ಹೋದರೆ, ನಾನು ಯೂಟ್ಯೂಬ್ ವಿಡಿಯೋ ಮಾಡೋಕ್ಕೆ ಈ ಲೂಸ್ ಟಿ ಶರ್ಟ್ ಓಕೆ, ಬಟ್ ಒಂದು ಕಂಪ್ಲೀಟ್ ಒಂದು ಒಳ್ಳೆ ಪ್ಯಾಕೇಜ್ಗೆ ಇಂಟರ್ವ್ಯೂಗೆ ಹೋಗ್ತಿದ್ದೀರಾ ಅನ್ನುವಾಗ ಅವರು ಮಿನಿಮಮ್ ಎಕ್ಸ್ಪೆಕ್ಟೇಷನ್ ಇಟ್ಟಿರ್ತಾರೆ. ಒಂದು ಡೀಸೆಂಟ್ ಆಗಿರ್ತಕ್ಕಂಥ ಕ್ಲಾತ್ ಜೊತೆಗೆ ಶೂಸ್, ಒಂದು ಕ್ಲೀನಾಗಿ ಹೇರ್ಸ್ನ ನೀಟಾಗಿ ಕೂಮ್ ಮಾಡ್ಕೊಂಡು ಹೋದ್ರೇ ಸಾಕು. ನೀವು ಕಂಪ್ಲೀಟಾಗಿ ಬಿಯರ್ಡ್ನ ತೆಗಿಬೇಕು, ಹೇರ್ ಕಟ್ ಕಂಪ್ಲೀಟಾಗಿ ಶಾರ್ಟಾಗಿ ಮಾಡಿಸ್ಬೇಕು ಅಂತಕ್ಕಂಥ ಅವಶ್ಯಕತೆ ಇಲ್ಲ. ಇನ್ಫ್ಯಾಕ್ಟ್ ನಾನು ಕೂಡ ಒಂದು ಇಂಟರ್ವ್ಯೂಗೆ ನಾನು ಲಾಸ್ಟ್ ಈ ವಿಡಿಯೋನ ಚೆಕ್ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ. ಒಂದು ಬೆಂಗಳೂರಿಗೆ ಟ್ರಾವೆಲ್ ಮಾಡ್ಕೊಂಡು ಹೋಗಿ ಕಂಪ್ಲೀಟ್ ಕ್ಲೀನ್ ಶೇವ್ನ ಮಾಡ್ಕೊಂಡು ಹೇರ್ ಕಟ್ ಎಲ್ಲ ಸ್ಮಾಲಾಗಿ ಮಾಡಿಸ್ಕೊಂಡು ಒಂದು ಇಂಟರ್ವ್ಯೂಗೆ ಅಂತಲೇ ಹೋದೆ. ಬಟ್ ಅಲ್ಲಿ ರಿಜೆಕ್ಟ್ ಆಗಿ ಬಂದೆ. ಅಂದರೆ ನೀವು ಒಂದು ಡೀಸೆಂಟ್ ಆಗಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ, ಬಟ್ ಕಂಪ್ಲೀಟ್ ನಿಮ್ಮ ಚೇಂಜಸ್ನ ಅವರು ಎಕ್ಸ್ಪೆಕ್ಟ್ ಮಾಡಲ್ಲ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಒಂದು ಡೀಸೆಂಟಾಗಿ ನೀವು ಒಳ್ಳೆ ವೇರ್ ಮಾಡಿಕೊಂಡು ಒಳ್ಳೆ ಡ್ರೆಸ್ನ ವೇರ್ ಮಾಡಿಕೊಂಡು ಕ್ಲೀನಾಗಿ ಹೋದ್ರೇ ಸಾಕು ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಓಕೆನಾ. ಮೂರನೇ ಮಿಸ್ಟೇಕ್ ಏನು ಅಂತಂದರೆ, ಪ್ರಾಕ್ಟೀಸ್ ಇಂಟ್ರೊಡಕ್ಷನ್. ಅಂದರೆ ಇಂಟ್ರೊಡಕ್ಷನ್ ಕೊಡ್ತಕ್ಕಂಥದ್ದೇನೆ ಒಂದು ನಮಗೆ ಆಲ್ರೆಡಿ ಗೊತ್ತಿರ್ತಕ್ಕಂಥ ಒಂದು ಕ್ವಶನ್. ಇಂಟರ್ವ್ಯೂನಲ್ಲಿ ಹೆಂಗಿದ್ರೂ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಅಂತಕ್ಕಂಥ ಒಂದು ಕ್ವಶನ್ ಅರೈಸ್ ಆಗೇ ಆಗುತ್ತೆ. ಇದು ಗೊತ್ತಿರೋ ಕ್ವಶನ್ ಆಗಿರೋದ್ರಿಂದ ನಿಮ್ಮ ಕೈಲಿ ಎಷ್ಟು ಬೆಸ್ಟಾಗಿ ನಿಮ್ಮನ್ನು ಪ್ರೆಸೆಂಟ್ ಮಾಡ್ಕೊಳಕ್ಕಾಗುತ್ತೋ ಬರೆದು ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಪ್ರೆಸೆಂಟ್ ಮಾಡಿ. ಸೊ ಅದು ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಯಾಕಂತಂದರೆ ಇದು ಗೊತ್ತಿರೋ ಕ್ವಶನ್ ಅಲ್ವಾ. ಒಂದು 30 ಮಿನಿಟ್ಸ್ ಇಂಟರ್ವ್ಯೂ ಅಂತಂದರೆ ಅವರಿಗೆ ನೀವು ಎಂಥ ಪರ್ಸ್ನಾಲಿಟಿ ಅಂತ ಜಡ್ಜ್ ಮಾಡೋಕ್ಕೆ ಆ 30 ಮಿನಿಟ್ಸ್ ಕೊಟ್ಟಿರ್ತೀವಿ. ಮೇ ಬಿ ನೀವು ಆ ಪರ್ಸ್ನಾಲಿಟಿ ಇಲ್ಲ ಅಂದ್ರೂ ಕೂಡ ಒಂದು ಒಳ್ಳೆ ಅಪಿಯರೆನ್ಸ್ನ ಕೊಡಬೇಕಲ್ವಾ. ಅದರಿಂದಾಗಿ ಒಂದು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಫ್ಲೂಯೆಂಟಾಗಿ ನೀವು ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡಿ. ಜೊತೆಗೆ ಅದರಲ್ಲಿ ನಿಮ್ಮ ಸ್ಕಿಲ್ಸ್ ಏನೇನಿದೆ ರೆಸ್ಯೂಮ್ನಲ್ಲಿದೆ ಅದನ್ನು ಒಂದು ಓವರ್ವ್ಯೂನೇ ಹೇಳಿ. ಜೊತೆಗೆ ನೀವು ಏನೆಲ್ಲ ಎಕ್ಸ್ಪೀರಿಯನ್ಸ್ ಇದೆ ಅದನ್ನೆಲ್ಲ ಕವರ್ ಮಾಡ್ತಾ ಹೋಗ್ಬೋದು. ಒಂದು ಕಂಪ್ಲೀಟ್ ಪ್ರಿಪೇರ್ಡ್ ಆಗಿ ಒಂದು ಇಂಟ್ರೊಡಕ್ಷನ್ನ ಕೊಡಿ. ಓಕೆನಾ. ನಾಲ್ಕನೇ ಮಿಸ್ಟೇಕ್ ಏನು ಅಂತಂದರೆ, ಇನ್ಕ್ಲೂಡ್ ಯುವರ್ ಸ್ಕಿಲ್ಸ್, ಸ್ಪೆಷಲ್ ಟ್ಯಾಲೆಂಟ್. ಅಂದರೆ ಇಂಟರ್ವ್ಯೂವರ್ ಆಲ್ಮೋಸ್ಟ್ ನಿಮ್ಮ ಟೆಕ್ನಿಕಲ್ ಸ್ಕಿಲ್ಸ್ನ ಮಾತ್ರ ಎಕ್ಸ್ಪೆಕ್ಟ್ ಮಾಡ್ತಿರಲ್ಲ, ಆ ಇಂಟರ್ವ್ಯೂ ಪೊಸಿಷನ್ಗೆ ಏನು ಬೇಕೋ ಅದನ್ನು ಮಾತ್ರ ಎಕ್ಸ್ಪೆಕ್ಟ್ ಮಾಡ್ತಿರಲ್ಲ. ಜೊತೆಗೆ ಅವರಿಗೆ ನಿಮ್ಗೆ ಟ್ಯಾಲೆಂಟೆಡ್ ಆಗಿದ್ದೀರಾ, ಓವರ್ ಆಲ್ ನಿಮ್ಮ ಒಂದು ಪರ್ಸ್ನಾಲಿಟಿ ಯಾವ ಥರ ಇದೆ ಅನ್ನೋದನ್ನು ಕೂಡ ಅವ್ರು ಟೆಸ್ಟ್ ಮಾಡ್ತಾ ಇರ್ತಾರೆ. ಸೊ ನಿಮ್ಮ ಸ್ಪೆಷಲ್ ಟ್ಯಾಲೆಂಟ್ ಏನಾದರೂ ಇದ್ದರೆ, ಸ್ಪೆಷಲ್ ಆಗಿ ನಿಮಗೆ ಏನಾದರೂ ಗೊತ್ತಿದೆ, ಫಾರ್ ಎಕ್ಸಾಂಪಲ್ ನೀವು IT-ನಲ್ಲಿ ವರ್ಕ್ ಮಾಡ್ಕೊಂಡೇನೆ ನಿಮ್ಮದೊಂದು ಯೂಟ್ಯೂಬ್ ಚಾನಲ್ ಇರ್ಬೋದು. ನಾನು ಇವಾಗ ಒಂದು ಇಂಟರ್ವ್ಯೂನ ಕೊಟ್ಟರೆ, ನಾನು ಯೂಟ್ಯೂಬ್ ಚಾನಲ್ ಇದೆ, ನಾನು ಯೂಟ್ಯೂಬ್ನಲ್ಲಿ ಈ ಥರ ರೆಗ್ಯುಲರ್ ಆಗಿ ವೀಡಿಯೋಸ್ನ ಪೋಸ್ಟ್ ಮಾಡ್ತೀನಿ, ಪೀಪಲ್ಗೆ ಹೆಲ್ಪ್ ಆಗೋ ಥರದ ವೀಡಿಯೋಸ್ನ ಪೋಸ್ಟ್ ಮಾಡ್ತೀನಿ ಅಂತ ನಾನು ಹೇಳ್ಕೊತೀನಿ. ಖಂಡಿತ ನಾನು ಹೇಳ್ಕೊತೀನಿ. ಯಾಕಂತಂದರೆ ನಿಮ್ಮ ಒಂದು ಪ್ಯಾಷನ್ ಯಾವುದರಲ್ಲಿದೆ, ನೀವು ಏನನ್ನು ಸೈಡ್ ಆಗಿ ಏನನ್ನು ವರ್ಕ್ ಮಾಡ್ತೀರಾ ಇದನ್ನೆಲ್ಲ ನೀವು ಇನ್ಕ್ಲೂಡ್ ಮಾಡ್ಕೊಳ್ತಾ ಹೋಗ್ಬೋದು. ಇನ್ ಕೇಸ್ ನೀವೇನಾದ್ರು ಡ್ರಾಯಿಂಗ್ ಮಾಡ್ತಾ ಇರ್ಬೋದು, ನೀವು ಒಬ್ಬ ಆರ್ಟಿಸ್ಟ್ ಆಗಿರ್ಬೋದು, ಜೊತೆಗೆ ಏನು ಬೇಕಾದ್ರೂ ನೀವು ಮಾಡ್ತಾ ಇರಿ. ಓಕೆನಾ. ಅದನ್ನು ಇನ್ಕ್ಲೂಡ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಸೊ ಅದು ಇಂಪ್ರೆಸ್ ಮಾಡೋಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಇನ್ ಕೇಸ್ ಏನಾದ್ರು ಫ್ರೆಷರ್ ಆಗಿದ್ದರೆ ನೀವು NCC ಕ್ಯಾಂಡಿಡೇಟ್ ಆಗಿರ್ಬೋದು ಅಥವಾ ಕಾಲೇಜ್ ಕಲ್ಚರಲ್ಸಲ್ಲಿ ಯಾವುದೋ ಒಂದು ಈವೆಂಟ್ಗೆ ಪಾರ್ಟಿಸಿಪೇಟ್ ಮಾಡ್ಬೋದು. ನೀವು ಒಬ್ಬ ಡ್ಯಾನ್ಸರ್ ಆಗಿರ್ಬೋದು, ಮೇ ಬಿ ಆ ಇಂಟರ್ವ್ಯೂ ತೊಗೊಳ್ತಕ್ಕಂಥವ್ರು ಕೂಡ ಡ್ಯಾನ್ಸರ್ ಆಗಿರ್ಬೋದು. ಆವಾಗ ನಿಮ್ಮ ಮಧ್ಯೆ ಒಂದು ಕೆಮಿಸ್ಟ್ರಿ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ನಿಮ್ಮ ಹತ್ರ ಇನ್ನೂ ಚೆನ್ನಾಗಿ ನಿಮಗೆ ಎಕ್ಸ್ಟ್ರಾ ಅಟೆನ್ಷನ್ ಕೊಡೋಕ್ಕೆ ತುಂಬ ಇದು ಹೆಲ್ಪ್ಫುಲ್ ಆಗಿರುತ್ತೆ. ಯಾಕಂದರೆ ಇದು ಪ್ರಾಕ್ಟಿಕಲ್ ಆಗೇ ನನಗೆ ವರ್ಕ್ ಆಯಿತು. ನಾನು ಒಂದು ಇಂಟರ್ವ್ಯೂ ಕೊಡುವಾಗ ನಾನು ಡ್ರಾಯಿಂಗ್ ಚೆನ್ನಾಗಿ ಮಾಡ್ತಾ ಇದ್ದೆ. ಆ ಡ್ರಾಯಿಂಗ್ ಸ್ಕಿಲ್ನ ಹೇಳುವಾಗ ಡ್ರಾಯಿಂಗ್ಸ್ನ ತೋರಿಸು ಅಂತ ಹೇಳಿದ್ರು. ನನ್ನ ಒಂದು ಗುಡ್ ಲಕ್, ನನ್ನ ಲ್ಯಾಪ್ಟಾಪ್ನಲ್ಲಿನೇ ನನ್ನ ಫೋನ್ ಆವಾಗ ಚಿಕ್ಕ ಫೋನ್ ಇತ್ತು, ಒಂದು 64 GB ಸ್ಟೋರೇಜ್ ಅಷ್ಟೇ ಇತ್ತು. ಸೊ ಅದರಲ್ಲಿ ಸ್ಟೋರೇಜ್ ಇಟ್ಕೊಳ್ಳೋಕ್ಕಾಗ್ತಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅದನ್ನೆಲ್ಲ ನಾನು ಲ್ಯಾಪ್ಟಾಪಿಗೆ ಶಿಫ್ಟ್ ಮಾಡಿ
ಡ್ರಾಯಿಂಗ್ದೆಲ್ಲ ಒಂದು ಫೋಲ್ಡರ್ ಮಾಡಿಟ್ಟಿದ್ದೆ. ಆ ಫೋಲ್ಡರ್ನಲ್ಲಿ ಇರ್ತಕ್ಕಂಥ ಎಲ್ಲ ಡ್ರಾಯಿಂಗ್ಸ್ನ ತೋರಿಸ್ದೆ. ತುಂಬ ಇಂಪ್ರೆಸ್ ಆಗೋದ್ರು ಅವರು ಇಂಟರ್ವ್ಯೂನವರು. ಅವ್ರಿಗೂ ಕೂಡ ಡ್ರಾಯಿಂಗ್ಸ್ನಲ್ಲೆಲ್ಲ ಇಂಟ್ರೆಸ್ಟ್ ಇತ್ತಂತೆ. ಸೊ ಇಂಪ್ರೆಸ್ ಆದರು. ಈ ಥರ ನಿಮಗೂ ಕೂಡ ವರ್ಕ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾ ಇರುತ್ತೆ. ಸೊ ನಿಮ್ಮ ಒಂದು ಸ್ಪೆಷಲ್ ಟ್ಯಾಲೆಂಟ್ನ ಇನ್ಕ್ಲೂಡ್ ಮಾಡ್ಕೊಳ್ತಕ್ಕಂಥದ್ದು ಒಂದು ಒಳ್ಳೇದಾಗಿರುತ್ತೆ. ಓಕೆನಾ. 5ನೇ ವಿಷಯ ಏನು ಅಂತಂದರೆ ಬಿಲ್ಡ್ ಸಿಂಪಲ್ ರೆಸ್ಯೂಮ್ ವೇರ್ ಯು ಆರ್ ಗುಡ್ ಅಟ್. ಓಕೆನಾ. ನೀವು ಎಲ್ಲಿ ಒಂದು ಒಳ್ಳೆ ಟ್ಯಾಲೆಂಟ್ ಇದೆ ಅಂದರೆ ನಿಮಗೆ ಗೊತ್ತಿರೋ ಸ್ಕಿಲ್ಸು, ನಿಮಗೆ ಗೊತ್ತಿರ್ತಕ್ಕಂಥ ವಿಷಯಗಳನ್ನ ಮಾತ್ರ ರೆಸ್ಯೂಮ್ನಲ್ಲಿ ಹಾಕೊಂಡೋಗಿ, ನಿಮಗೆ ಗೊತ್ತಿಲ್ಲ ಅಂದ್ರೂ ಕೂಡ ಒಂದು ವಿಷಯಗಳನ್ನ ಹಾಕೊಂಡಾಗ ಇದೇ ದೊಡ್ಡ ಪ್ರಾಬ್ಲಮ್. ನಮಗೆ ನಾವೇ ಕ್ರಿಯೇಟ್ ಮಾಡ್ಕೊಳ್ತಕ್ಕಂಥ ಪ್ರಾಬ್ಲಮ್ ಏನು ಅಂತಂದರೆ ನಮ್ಮ ರೆಸ್ಯೂಮ್. ಓಕೆನಾ. ನಿಮಗೆ ಗೊತ್ತಿಲ್ಲದಲ್ಲೇ ಇರೋ ವಿಷಯಗಳನ್ನ ಆ್ಯಡ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಅವರು ಅದನ್ನು ಕೇಳಿದಾಗ ನಮಗೆ ನೀಟಾಗಿ ಆನ್ಸರ್ ಮಾಡೋಕ್ಕಾಗಲ್ಲ. ಅವಾಗ ಅವರಿಗೆ ಡಿಫಾಲ್ಟಾಗಿ ಏನೋ ಗೊತ್ತಾಗ್ಬಿಡುತ್ತೆ, ಇವನು ಸುಮ್ಮನೆ ಹಾಕೊಂಡಿದ್ದಾನೆ ಈ ಸ್ಕಿಲ್ಸ್ನೆಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಇನ್ ಕೇಸ್ ಏನೋ ನಿಮಗೆ ಗೊತ್ತಿಲ್ಲ ಅಂದ್ರೂ ಕೂಡ ಯಾವ್ದಾದ್ರು ಒಂದು ಕ್ವಶನ್ ಕೇಳಿದಾಗ ಐ ಡೋಂಟ್ ನೋ ಮಚ್ ಆನ್ ದಿಸ್, ಐ ವಿಲ್ ಡೆಫಿನೆಟ್ಲಿ ಲರ್ನ್ ದೀಸ್ ಸ್ಕಿಲ್ಸ್ ಅಂತ ನೀವು ಹೇಳ್ತಕ್ಕಂಥದ್ದು ಒಂದು ಒಳ್ಳೆ ಆಪ್ಷನ್ ಆಗಿರುತ್ತೆ. ಸೊ ಗೊತ್ತಿಲ್ಲದಲ್ಲೇ ಇರೋದನ್ನು ಅವಾಯ್ಡ್ ಮಾಡಿಬಿಡಿ, ರೆಸ್ಯೂಮ್ನಲ್ಲೇ ಇನ್ಕ್ಲೂಡ್ ಮಾಡೋ ಬದಲು. ಓಕೆನಾ. 6ನೇ ವಿಷಯ ಏನು ಅಂತಂದರೆ ಇನ್ ಟೆಕ್ನಿಕಲ್ ಇಂಟರ್ವ್ಯೂ ಡೋಂಟ್ ಹ್ಯಾಸ್ CTCs. ಅಂದರೆ ನಿಮ್ಮ ಒಂದು ಪ್ಯಾಕೇಜ್ ಎಷ್ಟಿದೆ ನೀವು ಅವ್ರು ಕೇಳ್ತಾರೆ. ಒಂದು ಇಂಟರ್ವ್ಯೂನೆಲ್ಲ ಆಲ್ಮೋಸ್ಟ್ ಕಮ್ಯುನಿಕೇಷನ್ ನಡೆಯುವಾಗ ನೀವು ಎಷ್ಟು CTCನ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಕೇಳ್ಬೋದು. ಕೇಳಿದರೆ ಇದ್ರೂ ಕೂಡ ಈ CTC ನನಗೆ ಸಾಕಾಗಲ್ಲ, ಅದನ್ನೆಲ್ಲ ಟೆಕ್ನಿಕಲ್ ಇಂಟರ್ವ್ಯೂಸ್ನಲ್ಲಿ ಮಾತಾಡಬೇಡಿ ದಯವಿಟ್ಟು. ಆವಾಗ ನಿಮ್ಮ ಮೇಲೆ ಒಂದು ನೆಗೆಟಿವ್ ಒಪಿನಿಯನ್ ಕ್ರಿಯೇಟ್ ಆಗಿ ತುಂಬ ದೊಡ್ಡ ಚಾನ್ಸಸ್ ಆಗೋಗಿರುತ್ತೆ. ನೀವು ಏನಾದರೂ CTC ಆಗಿರ್ಬೋದು, ಲೀವ್ಸ್ ಆಗಿರ್ಬೋದು, ಅಥವಾ ಎಕ್ಸ್ಟ್ರಾ ಕಾಂಪನ್ಸೇಷನ್ಸ್ ಆಗಿರ್ಬೋದು, ಬೆನಿಫಿಟ್ಸ್ ಆಗಿರ್ಬೋದು, ಇವನ್ನೆಲ್ಲ HR ಜೊತೆ ಡಿಸ್ಕಸ್ ಮಾಡಬೇಕಾಗುತ್ತೆ. ಸೊ HR ಜೊತೆ ಡಿಸ್ಕಸ್ ಮಾಡಬಹುದು. ಟೆಕ್ನಿಕಲ್ ಇಂಟರ್ವ್ಯೂನಲ್ಲಿ ದಯವಿಟ್ಟು ಇದ್ರ ಬಗ್ಗೆ ಮಾತಾಡಬೇಡಿ. ಏನಿದ್ರು HR ಜೊತೆ ಇವನ್ನೆಲ್ಲ ಮಾತಾಡ್ಕೊಳ್ಳಿ. ಓಕೆನಾ. ಇದೇ ಥರದ್ದು 7ನೇ ಮಿಸ್ಟೇಕ್ ಏನು ಅಂತಂದರೆ ನಾವು ಮಾಡ್ತಕ್ಕಂಥದ್ದು, ಏನಾದರೂ ನಿಮಗೆ ಕ್ವಶನ್ಸ್ ಇದೆಯಾ ಅಂತ ಅವ್ರು ಕೇಳ್ತಾರಲ್ಲ, ಅವಾಗ ಐ ಆಮ್ ಎ ಗುಡ್ ಫಿಟ್ ಫಾರ್ ದಿಸ್ ಪೊಸಿಷನ್ ಆರ್ ನಾಟ್ ಅಂತ ನಾವು ಕೇಳ್ಬಿಡ್ತೀವಿ. ಅಂದರೆ ನಾನು ಈ ಪೊಸಿಷನ್ಗೆ ನೀವು ಗುಡ್ ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ, ನಾನೇನಾದರೂ ಇಂಪ್ರೂವ್ ಮಾಡ್ಕೋಬೇಕಾ ಅಂತ ಹೇಳ್ಬಿಟ್ಟು ನೀವು ಆ ಟೆಕ್ನಿಕಲ್ ಪ್ಯಾನಲ್ ಹತ್ರನೇ ಅಥವಾ HR ಹತ್ರನೇ ಕೇಳ್ಬಿಡ್ಬಿಡಿ. ಯಾಕಂತಂದರೆ ಅವ್ರಿಗೆ ಏನಂತ ಫೀಲ್ ಆಗುತ್ತೆ ಅಂತಂದರೆ, ಇದು ತುಂಬ ಜನ ಮಾಡ್ತಾರೆ ಈ ಮಿಸ್ಟೇಕ್ನ. ನನ್ನ ಫ್ರೆಂಡ್ಸೇನೇ ಮಾಡಿದ್ದಾರೆ, ನಾನೇ ಒಂದು ಇಂಟರ್ವ್ಯೂನಲ್ಲಿ ಮಾಡಿದ್ದೀನಿ, ತುಂಬ ಜನ ಇದನ್ನು ಮಾಡೋದನ್ನು ನನ್ನ ಕಣ್ಣಾರೆ ನಾನು ನೋಡಿದ್ದೀನಿ. ಅಂದರೆ ನಾನು ಕರೆಕ್ಟ್ ಫಿಟ್ ಅನ್ನಿಸ್ತೀನ, ನಿಮಗೆ ನನ್ನ ಒಂದು ಒಪಿನಿಯನ್ ಹೇಳಿ, ನಾನು ಯಾವ ಥರ ಕ್ಯಾಂಡಿಡೇಟ್ ಅಂತ ಅನ್ನಿಸ್ತೀನಿ ನಿಮಗೆ ಅಂತ ಈ ಕ್ವಶನ ನಾವು ಕೇಳ್ತೀವಿ. ದಯವಿಟ್ಟು ಈ ಕ್ವಶನ ಕೇಳಬೇಡಿ. ಯಾಕಂತಂದರೆ ಅವ್ರಿಗೆ ಏನು ಅನ್ನಿಸ್ಬಿಡುತ್ತೆ ಅಂದರೆ, ಇವನ ಮೇಲೇ ಕಾನ್ಫಿಡೆನ್ಸ್ ಇಲ್ಲ, ಸೆಲ್ಫ್ ಕಾನ್ಫಿಡೆಂಟ್ ಆಗೇನೇ ಇಲ್ಲ ಹುಡುಗ ಅನ್ನೋ ಥರ ಅವ್ರು ಫೀಲ್ ಮಾಡಿಬಿಡ್ತಾರೆ. ಓಕೆನಾ. ಅದರಿಂದಾಗಿ ಈ ಕ್ವಶನ ಅವ್ರ ಹತ್ರ ಕೇಳಬೇಡಿ. ಅದ್ರ ಬದಲು ನೀವು ಬೇರೆ ಏನಾದರೂ ಕ್ವಶನ್ಸ್ನ ಕೇಳ್ತಾ ಹೋಗ್ಬೋದು, ಅಥವಾ ಅವರ ಒಂದು ರೋಲ್ನ ಕೊಟ್ಟಿರ್ತಾರಲ್ಲ ಆ ರೋಲ್ನಲ್ಲಿ ನೀವು ಏನಾದರೂ ಕ್ವಶನ್ಸ್ನ ಅರೈಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ರೋಲಿಗೆ ನಿಮ್ಮನ್ನು ಹೈರ್ ಮಾಡ್ತಿದ್ದಾರೆ ಅಂತಂದರೆ, ನೀವು ಬೇಕಾದರೆ ಯಾವ್ಯಾವೆಲ್ಲ ಟೂಲ್ಸ್ನ ನೀವು ಯೂಸ್ ಮಾಡ್ತೀರಾ, ಯಾವೆಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಯೂಸ್ ಮಾಡ್ತಾರೆ, ಇದನ್ನು ಕೇಳ್ತಾ ಹೋಗ್ಬೋದು. ಅದು ಇಲ್ದಂಗೆ ಟೆಕ್ನಿಕಲ್ ಸ್ಕಿಲ್ಸ್ನ ಟೆಕ್ನಿಕಲ್ ಇಂಟರ್ವ್ಯೂ ಮಾಡುವಾಗ ನಿಮ್ಮನ್ನು ಹೈರ್ ಮಾಡೋಕ್ಕೆ ಬಂದಿರೋರೇ ಬೇರೆ ಇರ್ತಾರೆ, ನೀವು ವರ್ಕ್ ಮಾಡ್ತಕ್ಕಂಥ ಟೀಮೇನೇ ಬೇರೆ ಇರುತ್ತೆ. ಸೊ ಅವ್ರಿಗೆ ಅಷ್ಟು ನಾಲೆಡ್ಜ್ ಕೂಡ ಆ ಡೊಮೈನ್ ಮೇಲೆ ಇರಲ್ಲ. ಬಟ್ ನೀವು ಕೇಳೋದಾದರೆ ಆ ರೋಲ್ ರಿಲೇಟೆಡ್ ಬೇಕಾದರೆ ಕೇಳ್ತಾ ಹೋಗ್ಬೋದು. ಬಟ್ ಸೆಲ್ಫ್ ಡೌಟ್ ಆಗುತ್ತಾ ಯಾವುದೇ ರೀತಿಯಾದ ಕ್ವಶನ್ಸ್ನ ಕೇಳಬೇಡಿ. ಓಕೆನಾ. 8ನೇ ವಿಷಯ ಏನು ಅಂತಂದರೆ, ನಮಗೇನಾದರೂ ಗೊತ್ತಿಲ್ಲದೇ ಇರುವಾಗ ನಾವು ತುಂಬ ತೊಡಸಾಡ್ಬಿಡ್ತೀವಿ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕ್ವಶನ್ನ ಕೇಳ್ತಾರೆ ಅಂತ ಅನ್ಕೊಳ್ಳಿ, ಟೆಕ್ನಿಕಲ್ ಕ್ವಶನ್, ವಾಟ್ ಈಸ್ API ಅಂತ ಕೇಳ್ಬೋದು, ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್ ಅಲ್ಲ, ಅದರದ ನಿಮ್ಮ ಒಂದು ಫುಲ್ ಫಾರ್ಮ್ ಮಾತ್ರ ಗೊತ್ತಿರ್ಬೋದು, ಅಥವಾ ಒಂದು ಚಿಕ್ಕ ಕಾನ್ಸೆಪ್ಟ್ ಮಾತ್ರ ಗೊತ್ತಿರ್ಬೋದು. ಎಕ್ಸಾಕ್ಟಾಗಿ API ಅಂದರೆ ಏನು ಅಂತ ನಿಮಗೆ ಗೊತ್ತಿಲ್ಲದೇ ಇರ್ಬೋದು. ಅಂಥ ಟೈಮ್ನಲ್ಲಿ ನಿಮಗೆ ಗೊತ್ತಿರೋ ಆನ್ಸರ್ನ ಮಾತ್ರ ಹೇಳಿ, ಡೈರೆಕ್ಟಾಗಿ ಐ ಡೋಂಟ್ ನೋ ಅಥವಾ ಅಂತ ಕೂರಬೇಡಿ, ಅಥವಾ ಅನ್ನೋ ಥರ ಥಿಂಕ್ ಮಾಡ್ಕೊಂಡು ಕೂರಬೇಡಿ. ನಿಮಗೆ ಗೊತ್ತಿರ್ತಕ್ಕಂಥ ಆನ್ಸರ್ನ ಕವರ್ ಮಾಡಿ, ಜೊತೆಗೆ ಎಂಡ್ನಲ್ಲಿ ಐ ಡೋಂಟ್ ನೋ ಮಚ್ ಆನ್ ದಿಸ್, ಐ ಲರ್ನ್ ದೀಸ್ ಕಾನ್ಸೆಪ್ಟ್ಸ್ ಇನ್ ಮೈ ಸೆಕೆಂಡ್ ಸೆಮಿಸ್ಟರ್ ಅಥವಾ ಥರ್ಡ್ ಸೆಮಿಸ್ಟರ್ ಅಥವಾ ಕಾಲೇಜ್ ಡೇಸ್ನಲ್ಲಿ ನಾನು ಇದನ್ನು ಕಲ್ತಿದ್ದೆ, ಬಟ್ ಐ ಡೋಂಟ್ ನೋ ಮಚ್ ಆನ್ ದಿಸ್, ಐ ಕ್ಯಾನ್ ರಿವೈಸ್ ಅಂತ ಹೇಳ್ಬಿಡಿ. ಯಾಕಂತಂದರೆ ನಿಮಗೆ ಒಂದು ವಿಷಯ ಗೊತ್ತಿಲ್ಲ ಅಂತ ಡೈರೆಕ್ಟಾಗಿ ಹೇಳೋದ್ಕೊಂಡು ಅದರ ಒಂದು ಓವರ್ವ್ಯೂನ ಕೊಟ್ಟು ನನಗೆ ಇಷ್ಟು ಗೊತ್ತು, ತುಂಬ ಗೊತ್ತಿಲ್ಲ ಇದ್ರ ಬಗ್ಗೆ ಅಂತ ಹೇಳೋದ್ಕೊಂಡು ಸ್ವಲ್ಪ ಡಿಫ್ರೆನ್ಸ್ ಅನಿಸುತ್ತೆ. ಸೊ ಈ ಥರದ್ದು ವೇನಲ್ಲಿ ನಾವು ಆನ್ಸರ್ ಮಾಡ್ತಕ್ಕಂಥದ್ದು ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ನನಗಿದು ಹೆಲ್ಪ್ಫುಲ್ ಆಗಿತ್ತು. ಸೇಮ್ API ಅಂದರೆ ಏನು ಅಂತಲೇ ನನಗೊಂದು ಇಂಟರ್ವ್ಯೂನಲ್ಲಿ ಕೇಳಿದ್ದು, ನಾನು ಈ ಥರ ಆನ್ಸರ್ ಮಾಡಿದ್ದೆ. ಆ ಇಂಟರ್ವ್ಯೂನಲ್ಲಿ ನಾನು ಕ್ಲಿಯರ್ ಕೂಡ ಮಾಡಿದೆ. ಸೊ ಇದೊಂದು ಪಾಸಿಟಿವ್ ಇಂಪ್ಯಾಕ್ಟ್ ಅಂತ ನಾನು ಫೀಲ್ ಮಾಡಿದ್ದಕ್ಕೆ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಓಕೆನಾ. 9ನೇ ವಿಷಯ ಏನು ಅಂತಂದರೆ, ಡೋಂಟ್ ಟೆಲ್ ಯುವರ್ ಪರ್ಸನಲ್ ರೀಸನ್ಸ್ ವೈ ಡು ಯು ವಾಂಟ್ ದಿಸ್ ಜಾಬ್ ಅಂತ ಕೇಳಿದ್ರೆ, ದಯವಿಟ್ಟು ಪರ್ಸನಲ್ ರೀಸನ್ಸ್ನ ಕೊಡಬೇಡಿ. ಇನ್ಫ್ಯಾಕ್ಟ್ ನಿಮಗೆ ಆ ಜಾಬ್ ಸಿಕ್ಕಿದ್ರೆ ಮಾತ್ರನೇ ನಿಮಗೊಂದು ಸರ್ವೈವ್ ಆಗ್ತೀರಾ ಅನ್ನೋ ಥರನೇ ಇರ್ಬೋದು ನಮ್ಮ ಫ್ಯಾಮಿಲಿ ಸಿಚುಯೇಷನ್. ಆದ್ರೂ ಕೂಡ ನೀವು ಆ ರೀಸನ್ಸ್ನ ಕೊಡಬಾರ್ದು. ನೀವು ಬೇಕಾದರೆ ಬೇರೆ ರೀಸನ್ಸ್ನ ಕೊಟ್ಕೊಳ್ತಾ ಹೋಗಿ. ನನಗೆ ಈ ರೋಲ್ನಲ್ಲಿ ಇಂಟ್ರೆಸ್ಟ್ ಇದೆ, ನನಗೆ ಈ ರೋಲ್ನಲ್ಲಿ ಡೆವಲಪ್ ಆಗಬೇಕು ಅಂತ ಇಂಟ್ರೆಸ್ಟ್ ಇದೆ, ಸಾಫ್ಟ್ವೇರ್ ಡೊಮೈನಲ್ಲಿ ನನಗೆ ಕೋಡಿಂಗ್ನಲ್ಲಿ ತುಂಬ ಪ್ಯಾಷನೇಟ್ ಆಗಿದ್ದೀನಿ, ಈ ಥರದ ಆನ್ಸರ್ಸ್ನ ಕೊಡ್ತಾ ಹೋಗಿ. ಅಂದರೆ ನಾನು ಯಾಕೆ ಫೇಕ್ ಆಗಿರಬೇಕು ಅಂತ ನೀವು ಥಿಂಕ್ ಮಾಡ್ಬೋದು. ಫೇಕ್ ಆಗಿಲ್ಲ, ನಾವು ಆ 30 ಮಿನಿಟ್ಸ್ನಲ್ಲಿ ಅವ್ರನ್ನ ಇಂಪ್ರೆಸ್ ಮಾಡ್ತಾ ಇದ್ದೀವಿ. ಆ ಇಂಟರ್ವ್ಯೂ ಕ್ರ್ಯಾಕ್ ಆದಮೇಲೆ, ಆ ಇಂಟರ್ವ್ಯೂ ಕಂಪ್ಲೀಟ್ ಕ್ಲಿಯರ್ ಆದಮೇಲೆ ನಿಮ್ಮನ್ನು ಕರೀತಾರೆ ಗೊತ್ತಾ, ಫಸ್ಟ್ ಡೇ ಜಾಯ್ನಿಂಗಿಗೆ. ಫಸ್ಟ್ ಡೇನೇ ಹೋಗ್ಬಿಟ್ಟು ಅವ್ರ ಹತ್ರ ನೀವು ಕೇಳಿದ್ರಲ್ಲ
ನಾನು ಯಾಕೆ ಕಂಪ್ನಿಗೆ ಜಾಯ್ನ್ ಆಗ್ತಿದ್ದೀನಿ ಅಂತ. ನಂದು ಫ್ಯಾಮಿಲಿ ಸಿಚುವೇಶನ್ ತುಂಬ ವರ್ಸ್ಟ್ ಆಗಿತ್ತು. ಸೊ ನಾನು ಈ ಕಂಪ್ನಿಗೆ ಜಾಯ್ನ್ ಆಗಬೇಕು ಅಂತ ಜಾಯ್ನ್ ಆದೆ ಅಂತ ಹೇಳಿ. ದಟ್ ಈಸ್ ಕಂಪ್ಲೀಟ್ಲಿ ಫೈನ್. ನೀವು ಜಾಯ್ನ್ ಆದಮೇಲೆ ಡಿಫ್ರೆಂಟ್ ಎನ್ವಿರಾನ್ಮೆಂಟ್, ಜಾಯ್ನ್ ಆಗೋ ತನಕ ದಟ್ ಈಸ್ ಡಿಫ್ರೆಂಟ್ ಎನ್ವಿರಾನ್ಮೆಂಟ್. ಸೊ ಈ 30 ಮಿನಿಟ್ಸಲ್ಲಿ ನಮ್ಮನ್ನು ಜಡ್ಜ್ ಮಾಡೋದ್ರಿಂದ ನಾವು ಯಾವ ಥರ ಹೇಳ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತಂದರೆ ಕಾಂಪಿಟೇಷನ್ ತುಂಬಾ ಹೆವಿ ಇರುತ್ತೆ. ಸೊ ಇಫ್ ಯು ಅಂದರೆ ನಿಮ್ಮ ರೀಸನ್ಸ್ ತುಂಬಾ ಇದ್ರೂ ಕೂಡ ಆ ಒಂದು 30 ಮಿನಿಟ್ಸ್ ಫೇಕ್ ಮಾಡಿ ಒಂದು ಪರ್ಫೆಕ್ಟ್ ಸೂಟಬಲ್ ಇದ್ದೀನಿ ಅನ್ನೋ ಥರ ನೀವು ಎಕ್ಸ್ಪ್ರೆಸ್ ಮಾಡ್ತಕ್ಕಂಥದ್ದು ಹೌ ಯು ಆರ್ ಇಂಪ್ರೆಸಿಂಗ್, ಹೌ ಯು ಆರ್ ಸೇಲಿಂಗ್ ಯುವರ್ ಸೆಲ್ಫ್, ಅದನ್ನು ಥಿಂಕ್ ಮಾಡ್ತಾ ಹೋಗಿ. ನಿಮ್ಮನ್ನು ನೀವು ಸೇಲ್ ಮಾಡ್ಕೋಬೇಕು, ಅದೇ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿರುತ್ತೆ ಈ ಇಂಟರ್ವ್ಯೂನಲ್ಲಿ. ಸೊ ಈ ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಿಬಿಟ್ಟು ಜಸ್ಟ್ ರೋಲಿಗೆ ತಕ್ಕಂಗೆ ಪ್ರಿಪೇರ್ ಆಗಿ ಹೋಗಿ ಇಂಟರ್ವ್ಯೂನ ಕೊಡಿ. ಕಂಪ್ಲೀಟಾಗಿ ಸಕ್ಸಸ್ಫುಲ್ಲಾಗಿ ನೀವು ಕಂಪ್ಲೀಟ್ ಮಾಡ್ಬೋದು. ಡೋಂಟ್ ವರಿ ಮಚ್, ಡೋಂಟ್ ಓವರ್ ಥಿಂಕ್ ಮಚ್. ಎವ್ರಿಥಿಂಗ್ ಈಸ್ ಗುಡ್, ಎವ್ರಿಥಿಂಗ್ ವಿಲ್ ಗೋ ಗುಡ್. ನರ್ವಸ್ ಆಗಬೇಡಿ, ಸ್ಮೈಲ್ ಮಾಡಿ ಅವಾಗವಾಗ, ಫುಲ್ಲು ಗರಮಾಗಿ ಕೂತ್ಕೋಬೇಡಿ. ಓಕೆನಾ? ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ನಿಮ್ದು ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ನನ್ನ ಕೈಲಾದರೆ ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವಿಡಿಯೋ. ಕಾರ್ತಿಕ್.